CS ಗೌಡ್ರು ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಪೆಪ್ಪರ್ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ಗಳು: ಟೊಮೊಟೊ 2 ಟೊಮೊಟೊನ ಹಚ್ಕೊಂಡಿರೋದು ಸಣ್ಣದಾಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸ್ವಲ್ಪ ಒಗ್ಗರಣೆಗೆ, ಸ್ವಲ್ಪ ರುಬ್ಬೋದಕ್ಕೆ, ಮತ್ತು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ, ಪೆಪ್ಪರು, ಜೀರಿಗೆ, ಸಾಸಿವೆ, ಎಣ್ಣೆ ಮತ್ತು ತುಪ್ಪ, ಉಪ್ಪು, ಅರಿಶಿಣ ಮತ್ತು ಹುಣಸೆಹಣ್ಣು. ಒಂದು ನಿಂಬೆಹಣ್ಣಿಗಿಂತ ಸ್ವಲ್ಪ ಸಣ್ಣದು ಹುಣಸೆಹಣ್ಣು ರಸ ತೆಗೆದುಕೊಳ್ಬೇಕು. ಹುಣಸೆಹಣ್ಣು ರಸ ಎಲ್ಲ ತೆಗೆದುಬಿಟ್ಟು ಅದರೊಳಗಡೆನೇ ಟೊಮೊಟೊ ಹಾಕ್ಬಿಟ್ಟು ಅದನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ರುಬ್ಕೊಳ್ಳೋಣ. ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅರಿಶಿಣ ಮತ್ತು ಜೀರಿಗೆ, 1 ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು. ಇದಿಷ್ಟನ್ನು ತರ್ತರಿಯಾಗಿ ರುಬ್ಕೊಳ್ಬೇಕು, ನೀರು ಹಾಕಬಾರ್ದು. ಈ ಥರ ರುಬ್ಕೊಂಡಿರಬೇಕು. ನಾವು ನೀರು ಹಾಕ್ಕೊಂಡಿಲ್ಲ. ಹುಣಸೆ ರಸ ತೆಕ್ಕೊಂಡಿದ್ವಲ್ಲ ಅದರದ್ದೆಲ್ಲ ಸಪ್ರೇಟ್ ತೆಗೆದುಬಿಟ್ಟು ಇದ್ರ ಜೊತೆಗೇ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕ್ಕೊಂಡು ಮ್ಯಾಶ್ ಮಾಡ್ಕೊಳ್ಬೇಕು. ಅದು ಬೇಯಿಸದೇ ಇರೋದ್ರಿಂದ ಜಾಸ್ತಿ ಮ್ಯಾಶ್ ಆಗೋಲ್ಲ. ಎಷ್ಟಾಗುತ್ತೆ ಅಷ್ಟು ಕಿವುಚ್ಕೊಳ್ಬೇಕು. ಥರ ನೋಡಿ, ಈ ಥರ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. 1 ಸ್ಪೂನ್ ತುಪ್ಪ, ಒಂದು 2 ಸ್ಪೂನಷ್ಟು ಎಣ್ಣೆ. ಈ ಬರೀ ತುಪ್ಪನೇ ಹಾಕ್ಕೊಳ್ತೀವಿ ಅಂದರೂ ಹಾಕ್ಕೊಳ್ಬೋದು, ಇಲ್ಲ ಎಣ್ಣೆ ಹಾಕ್ಕೊಳ್ತೀವಿ ಅಂದರೂ ಹಾಕ್ಕೊಳ್ಬೋದು. ಮತ್ತು ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಾಸಿವೆ ಸಿಡಿದ ಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ಳೋಣ. ಖಾರ ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಬೇಕು. ನಾವು ಮೆಣಸನ್ನು ಹಾಕ್ಕೊಂಡಿರ್ತೀವಿ. ಇದೆಲ್ಲ ಹಾಕಿದ್ಮೇಲೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ತರ್ತರಿಯಾಗೆ, ಆ ಪೇಸ್ಟ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ಪೆಪ್ಪರ್ ರಸಮ್ಮು ಚಳಿಗೆ, ನೆಗಡಿ, ಕೆಮ್ಮಿಗೆ ಒಳ್ಳೆಯದು. ಇದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಹುಣಸೆಹಣ್ಣು ಮತ್ತು ಟೊಮೊಟೊ ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊದು ಮತ್ತು ಹುಣಸೆಹಣ್ಣು ಹಸಿ ಸ್ಮೆಲ್ಲೆಲ್ಲ ಹೋಗಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಫ್ರೈ ಆಗಿ ಎಣ್ಣೆಲ್ಲ ಬಿಟ್ಟಿದೆ. ಇಷ್ಟಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು, ಎಷ್ಟು ಬೇಕಷ್ಟು. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಒಂದು ರೌಂಡ್ ಕುದಿ ಬಂದಾದಮೇಲೆ ನೀರು ಹಾಕ್ಕೊಳ್ಬೇಕು. ಎಷ್ಟು ಗಟ್ಟಿ ತೆಳು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಬೇಕು. ತುಂಬ ತೆಳುವೂ ಬೇಡ, ತುಂಬ ಗಟ್ಟಿನೂ ಬೇಡ, ಮೀಡಿಯಮ್ಮಾಗೆ ಇರಬೇಕು. ರಸಮ್ ಬಂದರೆ ಸ್ವಲ್ಪ ತೆಳುನೇ ಇರುತ್ತೆ. ಮತ್ತು ಈ ರಸಮ್ಮ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ನೆಗಡಿ, ಕೆಮ್ಮು, ಗಂಟಲು ನೋವಿಗೆಲ್ಲ ಚೆನ್ನಾಗಿರುತ್ತೆ. ನೋಡಿ, ಮೀಡಿಯಮ್ಮಾಗಿದೆ. ತುಂಬ ತೆಳುವೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಮತ್ತು ಬಿಸಿ ಬಿಸಿ ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ. ಇದು 1-2 ಕುದಿ ಬಂದರೆ ಸಾಕಾಗುತ್ತೆ. ಯಾಕಂದರೆ ಫ್ರೈ ಮಾಡ್ಕೊಂಡಿದ್ವಲ್ಲ, ಮಸಾಲ ಫ್ರೈ ಮಾಡಿದ್ವಿ, ಮತ್ತು ಟೊಮೊಟೊ ಮತ್ತು ಹುಣಸೆಹಣ್ಣು ರಸ ಹಾಕೋದ್ಮೇಲೂ ಫ್ರೈ ಮಾಡಿದ್ವಿ. ಅದೆಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ನೀರು ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ಏನು ಬೇಯಿಸೋದೇನು ಬೇಡ. 1-2 ಕುದಿ ಬಂದರೆ ಸಾಕಾಗುತ್ತೆ. ನೋಡಿ, ಇಷ್ಟು ಬಂದರೆ ಸಾಕು. ಕುದೀತಾ ಇದೆ. ನೋಡಿ, ಇದೆಲ್ಲ ರೆಡಿಯಾಗಿದೆ ಆಲ್ಮೋಸ್ಟ್ ಆಲು. ನೋಡಿ, ಈ ಥರ ಬಂದಿದೆ. ತುಂಬ ಗಟ್ಟಿನೂ ಆಗಿಲ್ಲ, ತುಂಬ ತೆಳುವೂ ಆಗಿಲ್ಲ, ಮೀಡಿಯಮ್ಮಾಗಿ ಬಂದಿದೆ. ಈ ರೆಸಿಪಿ ಮಕ್ಕಳಿಗೆ ನೆಗಡಿ, ಕೆಮ್ಮು, ಚಳಿಗಾಲದಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನೆಗಡಿ ಆಗೋಲ್ಲ. 2 ರೌಂಡ್ ಕುದಿ ಬಂದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.